ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡ್ತಾ ಇದ್ದ ಸವಾರರ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಸವಾರರು ಪ್ರಾಣಾಪಾಯದಿಂದ ಪಾರಾದ ಘಟನೆ ವಿರಾಜಪೇಟೆ ನಾಪೋಕ್ಲು ಮುಖ್ಯ ರಸ್ತೆಯ ಕರಡ ಸೇತುವೆ ಬಳಿ ಬುಧವಾರ ನಡೆದಿದೆ. ಪೊನ್ನಪೇಟೆಯ ಹಳ್ಳಿಗಟ್ಟು ನಿವಾಸಿಗಳಾದ ನವೀನ ಹಾಗೂ ಸುಬ್ರಹ್ಮಣ್ಯ ಎಂಬುವರು ಕಕ್ಕಬ್ಬೆ ಶ್ರೀ ಇಗ್ಗುತ್ತಪ್ಪ ದೇವಾಲಯಕ್ಕೆ ತೆರಳಿ ಹಿಂತಿರುಗುತ್ತಿದ್ದ ಸಂದರ್ಭ ಕರಡ ಗ್ರಾಮದ ಸೇತುವೆ ಬಳಿಯ ತೋಟದಿಂದ ಏಕಾಏಕಿ ಬೃಹತ್ ಗಾತ್ರದ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಇದರಿಂದ ಬೈಕ್ನಲ್ಲಿ ಸಂಚಾರ ಮಾಡ್ತಾ ಇದ್ದ ನವೀನ್ ಹಾಗೂ ಸುಬ್ರಹ್ಮಣಿ ಬೈಕ್ ನಿಲ್ಲಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಮರದಡಿಯಲ್ಲಿ ಸಿಲುಕಿದ್ದಾರೆ. ಇದರಿಂದ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದ ಪರಿಣಾಮ ಒಂದು ವಿದ್ಯುತ್ ಕಂಬಕ್ಕೆ ಹಾನಿ ಉಂಟಾಗಿದೆ. ಇದರಿಂದ 1 ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡಚಣೆಯಾಗಿ ವಾಹನಗಳು ಬದಲಿ ಮಾರ್ಗವಾದ ಕಡಂಗ ಎಡಪಾಲ ಚೆಯ್ಯಂಡಾಣೆ ಮಾರ್ಗವಾಗಿ ಸಂಚರಿಸಬೇಕಾಯಿತು. ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಹಾಗೂ ಮರ ಕಡಿಯುವ ಯಂತ್ರೋಪಕರಣಗಳನ್ನು ಒದಗಿಸಿ ಸಾರ್ವಜನಿಕರ ಸಹಕಾರದೊಂದಿಗೆ ಕೂಡಲೇ ಮರವನ್ನು ತೆರವುಗೊಳಿಸಿ ಮರದಡಿಯಲ್ಲಿ ಸಿಲುಕಿದ್ದ ಬೈಕ್ ಹೊರತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಜಕರಿಯಾ, ನಾಪೋಕ್ಲು. ಇಗ್ಗುತ್ತಪ್ಪ ಟೆಂಪಲ್ ಹೋಗಿ ಬರ್ತಿದ್ದು, ಬರುವಾಗ ಸಡನ್ ಆಗಿ ಮರ ಬಿದ್ದೋಯ್ತು. ಬೀಳೋ ಟೈಮಲ್ಲಿ ಇವರು ಬೈಕಿಂದ ಹಾರಿದ್ರು. ನಾ ಬೈಕಲ್ಲೇ ಇದ್ದೆ. ಮತ್ತು ನನಗೆ ಬೈಕ್ ನೋಡಿ ರೈಟ್ ಸೈಡ್ ನೋಡೋಕೆ ಈಗ ಕರೆಂಟ್ ವೈರಲ್ಲಿತ್ತು. ಬೈಕಿಂದ ನನಗೆ ಇಳಿದು ಬರೋಕ್ಕಾಗಿತ್ತಿರ. ಮತ್ತು ಹೆಂಗೆಲ್ಲ ಕಷ್ಟಪಟ್ಟು ಬಂದೆ. ಫುಲ್ ಮುಳ್ಳು ಜಿಕ್ಕಲ್ಲಿತ್ತು. ಸ್ವಲ್ಪ ಸಣ್ಣ ಪುಟ್ಟಲ್ಲ ಏಟಾಗಿದೆ. ಮತ್ತು ಬೈಕು ಸ್ವಲ್ಪ ಏಟಾಗಿದೆ ಅಷ್ಟೇ.